Hello everyone, welcome back to another vlog. ಹೊಸ ಮನೆಯಲ್ಲಿ ಇನ್ನೂ ರುಟೀನ್ ಸೆಟ್ ಆಗಿಲ್ಲ. ನೀವು ಕಾಣಿಸ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಇನ್ನೂ 3-4 ಬಾಕ್ಸ್ ಇನ್ನೂ ಅನ್ಪ್ಯಾಕ್ ಮಾಡೋದಿದೆ. ಮನೇಲಿ ವಾರ್ಡ್ರೋಬ್ ಇಲ್ಲ, ವಾರ್ಡ್ರೋಬ್ ಆರ್ಡ್ರ್ ಮಾಡಿದ್ದೀವಿ. ಅದಿನ್ನೂ ಬಂದಮೇಲೆಲ್ಲ ಇನ್ನೂ ಸ್ವಲ್ಪ ಸಾಮಾನು ಜೋಡಿಸ್ಕೊಳ್ಳೋದಿದೆ. ಅಷ್ಟರಲ್ಲಿ ಕಾರ್ತಿಕ್ ಬರ್ಡೇ ಬಂದೇ ಬಿಡ್ತು. ಅಪ್ಪಾಜಿ ಅಮ್ಮ ಕೂಡ ನೆಕ್ಸ್ಟ್ ಡೇ ಹೊರಡೋರಿದ್ರು. ಕಾರ್ತಿಕ್ ಬರ್ಡೇಗೂ ಅಪ್ಪಾಜಿ ಬರ್ಡೇಗೂ 4 ದಿನ ಡಿಫ್ರೆನ್ಸ್ ಅಷ್ಟೇ. ಅಪ್ಪಾಜಿ ಬರ್ಡೇ ಆಗೋವರೆಗೂ ಇದ್ದು ಹೋಗ್ರಿ ಅಂತ ಅಂದರೆ, ಇಲ್ಲ ತುಂಬ ಕೆಲಸಗಳಿದ್ದಾವೆ, ಎಲ್ಲ ಪೆಂಡಿಂಗ್ ಆಗೋಗ್ಬಿಡುತ್ತೆ, ಹೋಗಲೇಬೇಕು ಅಂತ ಹೇಳಿದ್ರು. ಸೊ ಅಪ್ಪಾಜಿದು ಮತ್ತು ಕಾರ್ತಿಕ್ ಇಬ್ಬರದು ಸೇರಿ ಇವತ್ತೇ ಬರ್ಡೇ ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಹೊಸ ಮನೆಯಲ್ಲಿ ಇದೇ ಫಸ್ಟ್ ಬರ್ಡೇ, ಕಾರ್ತಿಕ್ದೇ ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಚರಿತ್ಗೆ ಬರ್ಡೇಸ್ ಅಂದರೆ ಫುಲ್ ಇಷ್ಟ ಆಗೋಗ್ಬಿಟ್ಟಿದೆ. ಈಗ ಎಲ್ಲರೂ ಕ್ಲ್ಯಾಪ್ ಮಾಡಿ ಹಾಡು ಹೇಳ್ತೀವಲ್ಲ, ಆ ಪಾರ್ಟ್ ತುಂಬ ಅಂದರೆ ತುಂಬ ಇಷ್ಟ ನನಗೆ. ನನಗೂ ಅಪ್ಪಾಜಿ ಪಪ್ಪ ಆಗಬೇಕು, ಚರಿತ್ಗೆ ಕಾರ್ತಿಕ್ ಪಪ್ಪ ಆಗಬೇಕು. ಸೊ ಇಬ್ಬರು ಸೇರಿ ಪಪ್ಪ ಅಂತ ಬರ್ಸಿದ್ದೀನಿ ಕೇಕ್ ಮೇಲೆ. ವೈಟ್ ಫಾರೆಸ್ಟ್ ಕೇಕು ತುಂಬ ಟೇಸ್ಟಿಯಾಗಿತ್ತು. ಸೊ ಇನ್ನೇನು ಕೇಕ್ ಕಟ್ ಮಾಡೋ ಟೈಮ್ ಬಂದಿದೆ. Happy birthday to you. Happy birthday to you. Happy birthday dear Papa. Happy birthday to you. Cuk. Cake. Yay. Intense. ಮನೇಲಿ ಯಾರು ಕ್ರೀಮ್ ತಿನ್ನಲ್ಲ, ಸುಮ್ಮನೆ ತಿನ್ನು ಲೇಯರ್ ಒಂದೇ ಒಂದು ಲೇಯರ್ ಮಧ್ಯದಲ್ಲಿ ಹಾಕ್ಲೇ ಬಿಟ್ಟು ಅಂತ ಹೇಳಿದ್ರೆ ಯಾರು ಹಾಕ್ತಾರೆ. ಸಾಮಾನು ಜೋಡಿಸಿ ಎಲ್ಲ ಟಯರ್ಡಾಗಿ ಕಾಣಿಸ್ತಿದ್ದೀವಿ. ನನ್ನ ಕಾಲಂತೂ ತುಂಬ ಪೇನ್ ಆಗ್ತಿತ್ತು ಇಡೀ ದಿನ ನಿಂತು. ನಾವು ಇನ್ನೇನು ರೆಸ್ಟೋರೆಂಟಿಗೆ ಹೋಗೋಣ ಡಿನ್ನರ್ಗೆ ಅಂತ ಡಿಸೈಡ್ ಮಾಡಿದ್ವಿ. ಹೋಗುವಾಗ ಹಾಗೆ ಸೆಕ್ಯೂರಿಟಿ ಗಾರ್ಡಿಗೆ ಕೇಕ್ ಕೊಟ್ಟೋಗೋಣ ಅಂತ ತೊಗೊಂಡೋಗಿ ಕೊಟ್ಟು, ಈಗ ನಾವು ಸ್ವಾದಿಷ್ಟ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಎಲ್ಲ ಥರದ ಫುಡ್ಡು ತುಂಬ ಇಷ್ಟ ಆಗುತ್ತೆ, ವೆಜ್ಜು ನಾನ್ ವೆಜ್ ಎಲ್ಲನೂ ಚೆನ್ನಾಗಿರುತ್ತೆ. ಅಮ್ಮಂಗೆ ಟೇಸ್ಟ್ ಮಾಡಿಸೋಣ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಡೇನೇ ಅವ್ರು ಟ್ರಾವೆಲ್ ಮಾಡೋರಿದ್ರು. ಸೊ ಯಾವುದೂ ಖಾರದ್ದೇನು ತರಿಸ್ಬೇಡಿ ಅಂತ ಹೇಳಿದರು. ಸಿಂಪಲ್ಲಾಗಿ ಊಟ ಮಾಡೋಣ ಅಂತ ಅಪ್ಪಾಜಿ ವೆಜ್ ತೊಗೊಂಡಿದ್ರು, ನಾವು ಚಿಕನ್ ಮತ್ತು ಎಗ್ ತೊಗೊಂಡಿದ್ವಿ. ಎಗ್ ಚಿಲ್ಲಿ, ಎಗ್ 65 ಈ ಥರ ಐಟಮ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬಂದರೆ ಸ್ವಾದಿಷ್ಟಲ್ಲಿ ಶವರ್ಮ ಮಸ್ಟ್ ಟ್ರೈ ಮತ್ತು ಎಗ್ ಚಿಲ್ಲಿ ಟ್ರೈ ಮಾಡಲೇಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗಿನ ಜಾವನೇ ಅಪ್ಪಾಜಿ ಅಮ್ಮ ಹೊರಟರು. ಅವತ್ತಿನ ದಿನ ಚರಿತದು ಫಸ್ಟ್ ಡೇ ಸ್ಕೂಲು. ಬೆಳಗ್ಗೆ ನಾನು ಹೆಸರು ಕಾಳು ನೆನೆಸಿಟ್ಟಿದ್ದೆ, ಅದನ್ನು ಹೆಸರುಕಾಳು ಪಲಾವ್ ಮಾಡೋಣ ಅಂತ. ಇಲ್ಲಿ ತುಂಬ ಅಂದರೆ ತುಂಬ ಇರುವೆ ಕಾಟ. ಬೇಸಿಗೆಗಾಲದಲ್ಲಿ ಪ್ರತಿಯೊಬ್ಬರು ಫ್ಲ್ಯಾಟಲ್ಲೂ ಇದೇ ತೊಂದರೆ ಅಂತ ಹೇಳ್ತಾಯಿದ್ರು. ಸೊ ನಾನು ರಾತ್ರಿ ಫ್ರೆಶ್ ಆಗಿ ತುಪ್ಪ ಕಾಯಿಸಿಟ್ಟಿದ್ದೆ. ಇನ್ಮೇಲೆ ಡೈಲಿ ಚರಿತಿಗೆ ಬಾಕ್ಸಿಗೂ ಕೂಡ ತುಪ್ಪ ಎಲ್ಲ ಹಾಕಿ ಕೊಡೋಕ್ಕೆ ಬೇಕಾಗುತ್ತೆ ಅಂತ. ಅದಕ್ಕೆಲ್ಲ ಇರುವೆ ಆಗಿಬಿಡುತ್ತೆ ಅಂತ ನಾನೆಲ್ಲ ಲಕ್ಷ್ಮಣ ರೇಖೆ ಹಾಕಿ ಮಲಗಿದ್ದೆ. ಸೊ ಸುತ್ತಮುತ್ತ ಅಷ್ಟೇ ಓಡಾಡ್ತಿದ್ದೆ. ಸೊ ನಾನು ಹಾಕಿರೋ ಬೌಂಡ್ರಿ ಒಳಗಡೆ ಇರುವೆ ಯಾವುದೂ ಹೋಗಿಲ್ಲ. ನಿಮ್ಗೇನಾದರೂ ಸೊಲ್ಯೂಷನ್ ಗೊತ್ತಿದ್ರೆ ಇದ್ರ ಬಗ್ಗೆ ಇರುವೆ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಚರಿತು ತಿಂಡಿ ತಿಂದು ಸ್ನ್ಯಾಕ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಫಸ್ಟ್ ಡೇ ನನಗಂತೂ ತುಂಬ ಆ್ಯಂಗ್ಸೈಟಿ ಆಗ್ತಾಯಿದೆ, ತುಂಬ ಅಳ್ತಾನೋ ಏನೋ ಅಂತ. ಬಟ್ ಹೋಗುವಾಗೇನೋ ಖುಷಿಯಾಗೆ ಹೋಗ್ತಾ ಇದ್ದಾನೆ. ಮೆಮೊರಿಗೆ ನಂದು ಅಣ್ಣಂದು ಎಲ್ಲ ಫಸ್ಟ್ ಡೇ ಸ್ಕೂಲ್ದು ಫೋಟೋಸ್ ಇದೆ. ಸೊ ಚರಿತ್ತು ಒಂದು ಫೋಟೋ ತೆಗೆದಿಟ್ಕೊಂಡಿದ್ದೀವಿ ನೆನಪಿಗೆ ಅಂತ. ಈಗ ಅವನಿಗೆ ಬಿಟ್ಟು ಬಂದು ಒಂದು 3 hours ಆಗಿದೆ. ಬಿಟ್ಟು ಅಳ್ತಿದ್ದಾನೆ ಅಂತ ಮ್ಯಾಮ್ ಮೆಸೇಜ್ ಮಾಡಿದರು. ಈಗ ಕರ್ಕೊಂಡು ಬರೋಕ್ಕೆ ಬಂದಿದ್ದೀನಿ. ಒಳಗಡೆ ಕೆಲವು ಮಕ್ಕಳು ಅಳ್ತಾ ಇದ್ದಾರೆ, ಕೆಲವು ಮಕ್ಕಳು ಆಟಾಡ್ತಾ ಇದ್ದಾರೆ, ಸೌಂಡ್ ಕೇಳಿಸ್ತಾ ಇದೆ. ಚರಿತ್ ನನ್ನ ಮುಖ ನೋಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವ್ನು ಅಳೋದು ನೋಡಿ ನನಗೂ ಅಳು ಬರಂಗೆ ಆಗ್ಬಿಟ್ಟಿತ್ತು ಫುಲ್ಲು. ಬಟ್ ಕಂಟ್ರೋಲ್ ಮಾಡಿಕೊಂಡೆ. ಚರಿತ್ ನನ್ನ ಹತ್ರ ಬಂದ ತಕ್ಷಣ ಸುಮ್ಮನಾಗ್ಬಿಟ್ಟ. ಮನೇಲಿ ಇವಾಗ ಸ್ನ್ಯಾಕ್ ಟೈಮ್, ಫ್ರೂಟ್ ಟೈಮು. ಚರಿತು
ನಿಮ್ಮ ಸ್ಕೂಲಲ್ಲಿ ಏನೇನು ಆಟ ಆಡ್ದೆ ಬಿಟ್ಟು? ಜಾರ ಬಂಡಿ, ಸ್ವಿಮ್ಮಿಂಗ್ ಪೂಲ್, ಸೀಸಾ. ಬರ್ಬೇಕಾದ್ರೆ ಮ್ಯಾಮಿಗೆ ಹೆಂಗ್ ಬಾಯ್ ಮಾಡಿದೆ ನೀನು? ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್ ಮ್ಯಾಮ್ ಅಂದ. ಹಂಗೆ ಹೇಳ್ದ ನೀನು. ಮತ್ತೆ ಥ್ಯಾಂಕ್ ಯು ಮ್ಯಾಮ್ ಹೆಂಗೆ ಹೇಳ್ದ ನೀನು? ಹಂಗೆ ಹೇಳ್ದ. ಮತ್ತೆ ಮ್ಯಾಂಗೋ ಎಲ್ಲಿ? ಮ್ಯಾಂಗೋ ಮ್ಯಾಂಗೋ ತೋರಿಸು, ಟಚ್ ಮಾಡು, ಟಚ್ ಮಾಡು. ವೆರಿ ಗುಡ್. ಸ್ಕೂಲಲ್ಲಿ ನೀನು ಬೇಬಿ ಶಾಕ್ ಟು ಡು 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 ಡ್ಯಾನ್ಸ್ ಮಾಡ್ದ. ಹೆಂಗೆ ಡ್ಯಾನ್ಸ್ ಮಾಡ್ದೆ ಬಿಡು ನೀನು? ಬೇಬಿ ಶಾಕ್ ಡು 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 ಡು. ಹಂಗೆ ಡ್ಯಾನ್ಸ್ ಮಾಡ್ದ. ಬೇಬಿ ಶಾಕ್ ಡು 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 ಡು. ಬೇಬಿ ಶಾಕ್, ಬೇಬಿ ಶಾರ್ಕ್ ಮಾಡ್ದ. ಜಾರ ಬಂಡಿಯಲ್ಲಿ ಹೆಂಗೆ ಆಟ ಆಡ್ದೆ ನೀನು? ಮಾಮಿ ಶಾಕ್ ಡು 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 ಡು. ಡ್ಯಾನ್ಸ್ ಮಾಡ್ದ. ಗುಡ್ ಬಾಯ್, ಗುಡ್ ಬಾಯ್. ಸ್ಕೂಲಲ್ಲಿ ಮಾಡಿದ್ದೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದಾನೆ. ಮಮ್ಮ ಬಂದ್ರು ಅಂದ. ನೀನು ಮಮ್ಮಂಗ್ ನೋಡಿ ಸ್ಕೂಲಲ್ಲಿ ಮಮ್ಮ ಬಂದ್ರು, ಪಪ್ಪ ಬಂದ್ರು. ನೀನ್ ಪಲಾವ್ ತಿಂದ? ನಾನು ಪಲಾವ್ ಕಳ್ಸಿದ್ನಲ್ಲ, ಪಲಾವ್ ತಿಂದ? ಚೆನ್ನಾಗಿತ್ತ? ಮ್ಯಾಂಗೋ 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 ಅಂದರೆ ಫೇವ್ರೆಟ್ ಅವನಿಗೆ. ಸೊ ಮ್ಯಾಂಗೋ ತಿಂತಾ ಇದ್ದಾನೆ. ಬೆಳಗ್ಗೆ ಹೊತ್ತು ಜಲ್ದಿ ಎದ್ದು ಅಭ್ಯಾಸನೇ ಇಲ್ಲ ಅವನಿಗೆ. 9:30 10 ಗಂಟೆಗೆ ಎದ್ದೇಳ್ತಿದ್ದವನು. ಈಗ ಸ್ವಲ್ಪ ಬೇಗ ಎಬ್ಸಿ ರೆಡಿ ಮಾಡಿಸಿ ಕಳಿಸ್ತೀವಿ. ಸೊ ತುಂಬ ಟಯರ್ಡಾಗಿ ಬಂದಿರ್ತಾನೆ. ಏನಾದರೂ ಹಣ್ಣು ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಅವ್ನು ಮಲ್ಕೊಂಡ್ಮೇಲೆ ನನ್ನ ಎಡಿಟಿಂಗ್ ಕೆಲಸ, ಮನೆ ಕೆಲಸ ಏನಿದ್ರು ಮಾಡ್ಕೋತಾ ಇರ್ತೀನಿ. ಅವ್ನು ಎದ್ದ ತಕ್ಷಣ ಮತ್ತೆ ತಿನ್ನಿಸೋದು, ಆಟ ಆಡಿಸೋದು, ಪಾರ್ಕಿಗೆ ಕರ್ಕೊಂಡು ಹೋಗೋದು ಇದೇ ಆಗುತ್ತೆ. ಇವತ್ತು ನನಗೆ ನಮ್ಮ ನೇಬರ್ ಮ್ಯಾಮು ರಶ್ಮಿ ಮ್ಯಾಮ್ ಅಂತ ಹೊಸದಾಗಿ ಫ್ರೆಂಡ್ ಆಗಿದ್ದಾರೆ ನನಗೆ. ಅವ್ರು ನನ್ನ ವಿಡಿಯೋಸ್ ಎಲ್ಲ ಮುಂಚೆಯಿಂದ ನೋಡ್ತಿದ್ರಂತೆ. ನಾವು ನೋಡಿದ ತಕ್ಷಣ ಗುರ್ತಿಡಿದ್ರು. ಆ್ಯಕ್ಚುಲಿ ನನ್ನನ್ನು ನೋಡಿ ಗುರ್ತಿಡ್ದಿಲ್ಲ, ಕಾರ್ತಿಕ್ ನೋಡಿ ಗುರ್ತಿಡಿದ್ರು. ಇವತ್ತು ನನಗೋಸ್ಕರ ಅವರು ಸ್ಪೆಷಲ್ಲಾಗಿ ಮರುವಾಯಿ ಸುಕ್ಕ ಮತ್ತು ಬಂಗಡೆ ಮಸಾಲ ಬಂಗಡೆ ಕರಿ ಮಾಡಿಕೊಟ್ಟಿದ್ದಾರೆ. ರೊಟ್ಟಿ ಇತ್ತು ಮನೆಯಲ್ಲಿ ನಾನು ಮಾಡಿರೋದು. ಸೊ ರೊಟ್ಟಿ ಜೊತೆಗೆ ತಿಂತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಆ್ಯಕ್ಚುಲಿ ಅವ್ರು ನಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಂದ ದಿನದಿಂದನೂ ಅಷ್ಟೇ. ಎಲ್ಲರೂ ಹೆಸರಿಗಷ್ಟೇ ಹೇಳ್ತಾರೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ಅಂತ. ಬಟ್ ಅವ್ರು ಬಂದಿದ್ದ ದಿನವೇ ಹೇಳಿದ್ರು ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು. ನಾವು ಬಂದಿದ್ದು ಫ್ರೈಡೇ ಈವ್ನಿಂಗ್ ಆಗಿದ್ದರಿಂದ ಸ್ಯಾಟರ್ಡೆ ಸಂಡೇ ಯಾವ ಪ್ಲಂಬರ್ ಆಗಲಿ ವರ್ಕರ್ಸ್ ಆಗಲಿ ಫಿಟ್ಟಿಂಗಿಗೆ ಸಿಗ್ತಾನೆ ಇರಲಿಲ್ಲ. ಎಸ್ಪೆಷಲಿ ಆಕ್ವಾಗಾರ್ಡ್ ಫಿಟ್ ಮಾಡೋಕ್ಕಂತೂ ಸಿಗಲೇ ಇಲ್ಲ. ಟಿ ವಿಗೆ ಎಲ್ಲ ಇಲ್ದಿದ್ರೆ ನಡೆಯುತ್ತೆ, ಒಂದು ವಾರ ಇಲ್ದಿದ್ರೂ ನಡೆಯುತ್ತೆ. ಬಟ್ ಆಕ್ವಾಗಾರ್ಡ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಕುಡಿಯೋಕ್ಕೆ ನೀರು, ಅಡುಗೆಗೆ ನೀರೆಲ್ಲ ಬೇಕಾಗಿತ್ತು. ನನಗೆ ರಶ್ಮಿ ಮ್ಯಾಮ್ ಅವರು ಯಾವಾಗ ಬೇಕೋ ಆವಾಗ ನೀರು ತುಂಬ್ಕೊಂಡು ಹೋಗು ಅಂತ ಹೇಳ್ತಿದ್ರು. ನನ್ನ ಹತ್ರ ಒಂದು 10 ಲೀಟ್ರ್ ಕ್ಯಾನ್ ಇತ್ತು. ಹೋಗಿ ತುಂಬಿಸ್ಕೊಂಡು ಬರ್ತಿದ್ವಿ. ನಮ್ಗೆ ಅಡುಗೆಗೆ ಮತ್ತು ಕುಡಿಯೋಕ್ಕೆ ಎಲ್ಲ ನೀರು ಅವ್ರ ಮನೆಯಿಂದನೇ ಸಪ್ಲೈ ಆಗಿದ್ದು ಪೂರ್ತಿ ವೀಕೆಂಡು. ನಮಗಂತೂ ಅದರಿಂದ ತುಂಬ ಹೆಲ್ಪ್ ಆಯಿತು. ನಾನು ಅವಾಗಿಂದ ಹೇಳ್ತಾ ಇದ್ದೆ, ನಮ್ಮ ಮನೆ ಪೂರ್ತಿ ಸೆಟಪ್ ಆಗಿದ ತಕ್ಷಣ ರಶ್ಮಿ ಮ್ಯಾಮ್ಗೆ ಏನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ ಇದ್ದೆ ಕಾರ್ತಿಕ್ ಹತ್ರ. ಪಾಯಸ ಬಿರಿಯಾನಿ ಮಾಡಿಕೊಡೋಣಂತೆ ಅಂತ ಹೇಳಿದರು. ಸೊ ವೀಕೆಂಡ್ ಬರೋದೇ ಕಾಯ್ತಾ ಇದ್ದೆ ನಾನು. ವೀಕೆಂಡ್ ಸ್ವಲ್ಪ ಕಾರ್ತಿಕ್ ಆಟ ಆಡಿಸ್ತಾ ಇದ್ದಾಗ ನಂಗೆ ಟೈಮ್ ಸಿಗುತ್ತೆ, ಎಲಾಬ್ರೇಟೆಡ್ ಆಗಿ ಕುಕ್ಕಿಂಗ್ ಮಾಡ್ಬೋದು. ಅದಕ್ಕೋಸ್ಕರ ಬಿರಿಯಾನಿ ಪಾಯಸ ಎಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಅದಕ್ಕೆ ನಾನು ವೀಕೆಂಡ್ ಮಾಡಿಕೊಡೋಣ ಅಂತೇಳಿ ಇವತ್ತು ಬಿಸಿ ಬಿಸಿ ಪಾಯಸ, ಬಿಸಿ ಬಿಸಿ ಬಿರಿಯಾನಿ ಎಲ್ಲ ಮಾಡಿದ್ದೀನಿ. ಈ ಬಿರಿಯಾನಿ ನಾನು ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಿ, ಅದಕ್ಕೆ ಡೀಟೇಲಾಗಿ ಶೇರ್ ಮಾಡೋಕ್ಕೆ ಹೋಗ್ತಿಲ್ಲ. ಇದು ಶಾನ್ ಬಿರಿಯಾನಿ, ಶಾನ್ ಮಸಾಲ ಅಂತ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಇದು ಟೇಸ್ಟು ಅಮೇಝಿಂಗ್ ಆಗಿರುತ್ತೆ. ಬಾಂಬೆ ಬಿರಿಯಾನಿ ಮಸಾಲ ಅಂತ ಶಾನ್ ಬ್ರ್ಯಾಂಡ್ ಅವ್ರದ್ದು. ಆರ್ಡ್ರ್ ಮಾಡಿ ತರಿಸ್ಕೊಂಡ್ರೆ ಬಾಕ್ಸ್ ಹಿಂದೆನೇ ರೆಸಿಪಿ ಕೊಟ್ಟಿರ್ತಾರೆ, ಅದು ನೋಡ್ಕೊಂಡು ಮಾಡಿದ್ರೆ
ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ದಮ್ ಬಿರಿಯಾನಿ. ನಾನು ಇದನ್ನು ಮಾಡ್ತಾನೆ ಇರ್ತೀನಿ, ಬಟ್ ಈ ಬಿರಿಯಾನಿ ಮಾಡಿ ಭಾಳ ದಿನ ಆಗೋಗಿತ್ತು. ಗೀತಾ ಮೇಡಮ್ಮಿಗೆ ನಾನು ಹೋಗೋದ್ರೊಳಗೆ ಒಂದು ಸಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ನಾವು ಹೋಗೋಕ್ಕೂ ಮುಂಚೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದೇ ಜಾಸ್ತಿ ಆಗಿ ಕೊನೆಗೆ ಮಾಡ್ಕೊಡೋಕ್ಕೆ ಆಗಲಿಲ್ಲ. ನಾವು ಫ್ರೀ ಇದ್ದಿದ್ದು ವೀಕೆಂಡ್ ಅವ್ರು ಫ್ರೀ ಇರ್ತಿರಲಿಲ್ಲ, ಅವ್ರು ಫ್ರೀ ಇದ್ದಿದ್ದು ವೀಕೆಂಡ್ ನಾವು ಫ್ರೀ ಇರ್ತಿರಲಿಲ್ಲ. ಇಲ್ಲಿ ಉಡುಪಿಗೆ ಬನ್ನಿ ಡೆಫಿನೆಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನನಗಂತೂ ಗೀತಾ ಮೇಡಮ್ ತುಂಬ ನೆನಪಾಗ್ತಿರ್ತಾರೆ. ಏನಾದರೂ ಸ್ಪೆಷಲ್ ಮಾಡಿದಾಗ ಅವ್ರಿಗೆ ಕೊಡ್ತಿದ್ದೆ, ಅವ್ರೇನಾದರೂ ಮಾಡಿದಾಗ ನಂಗೆ ಕೊಡ್ತಾಯಿದ್ರು. ಅದೇ ರೀತಿ ನನಗೆ ಇಲ್ಲೂ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ ಈಗ, ಅದೊಂದು ಖುಷಿ ಆಯಿತು. ಎಲ್ಲಾದರೂ ಒಂದು ಕಡೆ ಹೋದಾಗ, ಹೊಸ ಜಾಗಕ್ಕೆ ಹೋದಾಗ ಹೊಸ ಫ್ರೆಂಡ್ ಯಾವಾಗಲೂ ಸ್ಪೆಷಲ್ಲಾಗೇ ಇರುತ್ತೆ. ನೀವು ಕೂಡ ಈ ಬಿರಿಯಾನಿ ಯಾವಾಗಾದರೂ ಟ್ರೈ ಮಾಡಿದರೆ ನನ್ನ ರೆಸಿಪೀಸ್ ಎಲ್ಲ ನೋಡಿ ಮುಂಚೆನೇ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗಿತ್ತಾ ಅಂತ. ಈ ಬಿರಿಯಾನಿ ಸ್ವಾತಿ ಕೂಡ ಕಲ್ತ್ಕೊಂಡು ಮಾಡ್ತಾ ಇರ್ತಾಳೆ ಅಲ್ಲಿ ಭದ್ರಾವತಿಯಲ್ಲಿ ಮನೆಯಲ್ಲಿ ಎಲ್ಲ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮಾಡಿದಾಗೆಲ್ಲ ಇದು. ಸ್ವಲ್ಪ ಗಾರ್ನಿಷ್ ಮಾಡಿ ಫ್ರೈಡ್ ಅನಿಯನ್ಸಿಂದ ಬಿರಿಯಾನಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನು ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಸಂಡೇ ಅವರು ಕೂಡ ಒಂದೊಳ್ಳೆ ಮೀಲ್ನ ಎಂಜಾಯ್ ಮಾಡಲಿ ಅಂತ. ಇದು ನಮ್ಮ ಈ ಹೊಸ ಮನೆಯಲ್ಲಿ ಕಳೆದ ಫಸ್ಟ್ ವೀಕೆಂಡ್ ಆಗಿತ್ತು. ತುಂಬಾ ಸ್ಪೆಷಲ್ಲಾಗಿತ್ತು, ಯಾಕಂದರೆ ಚಿಕನ್ ಬಿರಿಯಾನಿ, ಪಾಯಸ ಎಲ್ಲ ನಾನು ಕಾರ್ತಿಕು ಕೂಡ ಆರಾಮಾಗಿ ಕೂತ್ಕೊಂಡು ಈ ಹೊಸ ಎ ಸಿ ಆನ್ ಮಾಡಿಕೊಂಡು, ಬಿಸಿಲಂದರೆ ಬಿಸಿಲು, ಸೆಕೆ ಅಂದರೆ ಸೆಕೆ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ವಿ. ನಾವು ಆದಷ್ಟು ಟೈಮ್ನ ರೂಮಲ್ಲೇ ಸ್ಪೆಂಡ್ ಮಾಡ್ತೀವಿ. ಎ ಸಿ ಇರೋದ್ರಿಂದ ಸೆಕೆ ಆದಾಗ ಎ ಸಿ ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಚರಿದ ಜೊತೆ ಆಟ ಆಡಿಕೊಂಡು ತಿನ್ಕೊಂಡು ಟಿ ವಿ ನೋಡಿಕೊಂಡು, ಟಿ ವಿ ಕೂಡ ಇಲ್ಲೇ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಚೆನ್ನಾಗಿದೆ ಲೈಫು, ಹೊಸ ಊರು ಅಡ್ಜಸ್ಟ್ ಆಗ್ತಾ ಇದೆ. ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.